ತುಂಬ ಪ್ರಧಾನವಾದ ಸಂಗತಿ ಇದು. ಯಾಕೆಂದರೆ ಎಲ್ಲರ ಒಳಗಡೆ ದೇವರಿದ್ದಾನೆ. ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ ಅಲ್ಲಿ ಹಿಂದೆ ಹೇಳಿದ. ಮತ್ತೆ ಇಲ್ಲಿ ಅದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ವೈರ ಬಂತು ಅಂದರೆ ಮನಸ್ಸು ವ್ಯಗ್ರ ಆಗುತ್ತೆ. ನನಗೆ ಅವರಾಗಲ್ಲ ಅಂದರೆ ಅವ್ರ ಬಗ್ಗೆನೇ ಏಕಾಗ್ರತೆ. ನಮಗೆ ಆಗದೇ ಇದ್ದವ್ರು 4 ಜನ ಸಿಕ್ಬಿಟ್ರೆ ಮೋಕ್ಷ ತಪ್ಪಿಸ್ಕೊಂಡ್ಬಿಡ್ತೇವೆ. ಭಗವಂತನ ಆರಾಧನೆಯನ್ನು ಬಿಟ್ಟು ನೀವು ಶ್ರೀತತ್ವದ ಉಪಾಸನೆಯನ್ನು ನಿರಂತರ ಮಾಡಿದರೆ ಲಕ್ಷ್ಮೀದೇವಿ ಭಯಂಕರ ಶಾಪ ಕೊಡ್ತಾಳೆ. ನಿನ್ನಲ್ಲಿರುವ ಸಂಪತ್ತೆಲ್ಲ ನಾಶ ಆಗಲಿ ಅಂತ ಶಾಪ ಕೊಡ್ತಾಳೆ. ಆದ್ದರಿಂದ ತದ್ಭೃತ್ಯ ನಿಜವಾದ ಭಗವದ್ಭಕ್ತನಾದವನು ತಮ್ಮ ಉಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯದ. ಆ ಭಗವಂತನ ಉಪಾಸನೆಯ ಜೊತೆಗೆ ಲಕ್ಷ್ಮಿಯನ್ನ ಧ್ಯಾನ ಮಾಡಿ. ಭಕ್ತಿಗೆ ಅಂತ ಪ್ರತ್ಯೇಕ ಟೈಮ್ ಇಡಬೇಡಿ. ಕೃಷ್ಣ ಹೇಳ್ತಾನೆ, ನೀನು ತಿನ್ನುವ ಸಮಯದಲ್ಲಿ ಇದು ದೇವರ ಕೊಟ್ಟದ್ದು. ಆ ನಾಲಿಗೆಯಲ್ಲಿ ರುಚಿ ಆದ ತಕ್ಷಣ ಕೃಷ್ಣ ಅನ್ನು ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಿ. ಅಲ್ಲಿ ಕೃಷ್ಣನ್ ನೆನಪು ಮಾಡ್ಕೊ. ಸಮಸ್ತ ಸನ್ಮಾಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯ. ನೋಡಿ, ಇದೇ ದೇವರು ನಮಗೆ ಕಲ್ಯಾಣ ಯಾವಾಗ ಮಾಡ್ತಾನೆ ಅಂದರೆ, ಜಗತ್ತಿಗೆಲ್ಲ ಕಲ್ಯಾಣ ಅಂತ ಹೇಳಿದಾಗ ನಮಗೆ ಕಲ್ಯಾಣ ಆಗುತ್ತೆ. ಸೀಮಿತವಾಗಿ ನಾವು ನಮಗೆ ಮಾತ್ರ ಅಂತ ಅಂದ್ಕೊಂಡಾಗ ಅದು ಕಲ್ಯಾಣ ಆಗಲ್ಲ. ನಿಮ್ಮ ಧ್ಯಾನಕ್ಕೆ ವಿಘ್ನ ಮಾಡೋರೇ ದೈತ್ಯರು. ಅವರೆಲ್ಲ ನೀವು ಪ್ರದಕ್ಷಿಣೆ ಮಾಡಿದ ತಕ್ಷಣ ಅವರಿಗೆ ಆಗಲ್ಲ, ಅದು ಹಿಡಿಸಲ್ಲ, ಅದು ಪ್ರದಕ್ಷಿಣೆ ಹಿಡಿಸಲ್ಲ, ಅವ್ರು ಓಡೋಗ್ತಾರೆ. ಅದನ್ನು ಕೃಷ್ಣ ಹೇಳ್ತಾನೆ, ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸಿಸಿ. ನನಗೆ ಸಂಬಂಧಪಟ್ಟ ಚೇಷ್ಟೆ. ಕೆಲವರು ರಾಮನಾಮ ಬರಿತೀನಿ ಅಂತಾರೆ, ಭಗವದ್ಗೀತೆಯನ್ನು ಬರಿತೀನಿ ಅಂತಾರೆ. ತುಳಸಿ ಗಿಡದಲ್ಲಿ ಎಷ್ಟೆಲ್ಲ ಇದೆ ಅಂದರೆ, ಈ ಮಾಘ ಮಾಸದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಬೆಳೆದ ಒಂದೊಂದು ಕಳೆಗಳನ್ನು ಕಿತ್ತಿದ್ರೆ ಒಂದೊಂದು ಬ್ರಹ್ಮಹತ್ಯೆಯ ಪಾಪ ಪರಿಹಾರ ಅಂತ ಹೇಳಿದ್ದಾರೆ. ಮತ್ಕರ್ಮ ಪರಮಹಾಭವ ಅಂದ್ರೇನು? ನನಗೆ ಸಂಬಂಧಪಟ್ಟ ದೇವರ ಪೂಜೆ ಮಾಡು. ನಿನಗೆ ಯಾವ ತುಳಸಿ ತರಬೇಕಾ? ಒಂದು ಗಾರ್ಡನ್ ಕ್ಲೀನ್ ಮಾಡು. ದೇವರಿಗೆ ಸಂಬಂಧಪಟ್ಟ ಹೂವು ತುಳಸಿಗಳ ತೋಟ ಸರಿ ಮಾಡೋದಂತೆ. ಅದರಲ್ಲಿ ಆಸಕ್ತಿ ಬೆಳೆಸ್ಕೊ. ಗಿಡಗಳಿಗೆ ನೀರು ಹಾಕು. ಇದು ದೇವರ ಪೂಜೆ ಅಂತ ಅನುಸಂಧಾನ ಮಾಡು. ಅಥವಾ ಪ್ರದಕ್ಷಿಣೆ ಮಾಡು. ದೇಹದಿಂದ ದೇವರಿಗೆ ಪ್ರದಕ್ಷಿಣೆ. ಚಿತ್ತ ಏಕಾಗ್ರತೆ ಬರುತ್ತೆ. ಅದು ಉಪಾಯ ಹೇಳಿದ್ದಾನೆ. ದೈಹಿಕವಾದ ಕರ್ಮಗಳು ಮನಸ್ಸನ್ನ ಏಕಾಗ್ರತೆಗೊಳಿಸುತ್ತೆ. ಪರಮ ಪವಿತ್ರವಾದ ಭಗವದ್ಗೀತೆಯ ಒಂದು ಯಾತ್ರೆ ನಡೀತಾ ಇದೆ. ಈ ಯಾತ್ರೆಯಲ್ಲಿ ಇವತ್ತೆಲ್ಲಿದ್ದೀವಿ ಬನ್ನಿ ನೋಡೋಣ. ನೋಯಿಂಗ್ ಕೃಷ್ಣ ಅಂದರೆ ಭಗವಂತ ಕೃಷ್ಣನನ್ನು ಅರಿಯುವಂತಹ ಒಂದು ಜರ್ನಿನಲ್ಲಿದ್ದೀವಿ. 12ನೇ ಚಾಪ್ಟರು, ಎಪಿಸೋಡ್ 25. ಇವತ್ತು ನಾವು ನೋಡ್ತಾ ಇರೋದು ಭಕ್ತಿ ಯೋಗ. ಟ್ರೂ ಡಿವೋಷನ್ ಅಂದರೆ ಏನು, ಭಕ್ತಿ ಅಂದರೆ ಏನು, ಆಚಾರ್ಯರು ಅದ್ಭುತವಾಗಿ ವಿವರಿಸ್ತಾರೆ. ನೋಡೋಣ ಬನ್ನಿ. ಹರಿ ಓಂ. ಭಗವದ್ಗೀತೆಯನ್ನು ನಾವು ಅಧ್ಯಾಯ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಇದುವರೆಗೆ ನಾವು ವಿಶ್ವರೂಪ ದರ್ಶನನ ಹಿಂದಿನ ದಿನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಶ್ವರೂಪ ದರ್ಶನದ ಕೊನೆಯಲ್ಲಿ ಭಗವಂತ ಹೇಳೋದು, ಇದೆಲ್ಲ ನಾನು ಅರ್ಜುನನಿಗೆ ತೋರಿಸಿದ್ದು ಕೇವಲ ಅವನ ಭಕ್ತಿಗೋಸ್ಕರ. ಅದು ವಿಶೇಷವಾಗಿ ಅವನಿಗೊಂದು ವಿಶೇಷವಾದ ದಿವ್ಯವಾದ ಒಂದು ಕಣ್ಣನ್ನು ಕೊಟ್ಟು ತಾನನ್ನೇ ತಾನು ತೋರಿಸ್ಕೊಂಡಂತಹ ಭಗವಂತ ಎಷ್ಟು ಭಕ್ತಿಗೆ ಒಲಿತಾನೆ ಅನ್ನೋದನ್ನು ಆಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಆ ಭಕ್ತಿ ಬಗ್ಗೆನೇ ತಿಳ್ಕೊಳ್ಳೋಣ. ಆಚಾರ್ಯ, ಸ್ವಾಗತ ತಮಗೆ. ಭಕ್ತಿ ಯೋಗದ ಈ ಒಂದು ಯಾಕೆಂದರೆ ನಮಗೆ ಬೇಕಾಗಿರೋದೇ ಇದು. ಇದರ ಜ್ಞಾನ ನಮಗೆ ಇಷ್ಟೆಲ್ಲ 11 ಅಧ್ಯಾಯ ನಮಗೆ ಕೇಳಿದ ಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಆ ಭಕ್ತಿಯ ಒಂದು ಅಂಕುರ ಆಗಬೇಕು, ಆ ಭಕ್ತಿ ವೃದ್ಧಿ ಆಗಬೇಕು. ಅದರ ಬಗ್ಗೆ ತಾವು ತಿಳಿಸ್ಕೊಡ್ರಿ. ನೀವು ಹೇಳಿದ ಹಾಗೆ ಪ್ರತಿ ಅಧ್ಯಾಯಗಳಲ್ಲಿ ಮುಂದಿನ ಅಧ್ಯಾಯದ ಒಂದು ಹಿಂಟ್ ಕೊಟ್ಟಿರ್ತಾನೆ ಕೃಷ್ಣ, ಮುಂದೆ ಏನು ಹೇಳ್ತೀನಿ ಅಂತ. ಹಾಗೆ 9, 10 ಅಧ್ಯಾಯಗಳಲ್ಲೂ ಹಾಗೆ ನೋಡಿಕೊಂಡು ಬಂದೆವು. 11ನೇ ಅಧ್ಯಾಯದಲ್ಲಿ ಭಕ್ತಿಯ ಮಹತ್ವವನ್ನು ಕೊಟ್ಟ. ಯಾವ ರೀತಿಯಾಗಿ ಭಕ್ತಿ ಯೋಗಗಳು ನಿನ್ನನ್ನು ಉಪಾಸನೆ ಮಾಡ್ತಾರೆ ಎನ್ನುವ ಪ್ರಶ್ನೆಯನ್ನು ಅರ್ಜುನ ಮಾಡಿಕೊಳ್ತಾನೆ. ಯಾವಾಗಲೂ ನನ್ನಲ್ಲೇ ಮನಸ್ಸನ್ನು ಇಟ್ಬಿಟ್ಟಿರ್ತಾರೆ. ಅಂದರೆ ಯಾವ ಕೆಲಸಗಳು ಮಾಡಿದರೂ ಏಕಾಗ್ರತೆ ಅಲ್ಲೇ ಇರುತ್ತೆ. ಅವ್ರನ್ನ ಭಕ್ತಿ ಯೋಗಿಗಳು ಅಂತ. ಅಂದರೆ ಇದು ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. ನಮಗೆ ಏಕಾಗ್ರತೆ ಇದ್ದಾಗ ಅದು ಸಾಧ್ಯ ಆಗುತ್ತೆ. ಅದು ಉದಾಹರಣೆಗೆ ಒಂದು ಸಣ್ಣ ದೃಷ್ಟಾಂತ ಹೇಳೋದಾದರೆ, ಒಬ್ಬ ರಾಜಮಂದಿರದಲ್ಲಿ ಯೋಗಿ ಹೋದನಂತೆ. ಆ ರಾಜನಿಗೆ ತುಂಬ ಭಗವದ್ ದರ್ಶನ ಆಗಿಬಿಟ್ಟಿದೆ ಅಂತ ಪ್ರಸಿದ್ಧಿ. ಆ ಯೋಗಿ ಕೇಳ್ತಾನೆ, ನಾನು 10 ವರ್ಷಗಳಿಂದ ಕಾಡಿನಲ್ಲಿ ಪ್ರಾಣಾಯಾಮ ಮಾಡ್ತಾ ಕೂತಿದ್ದೀನಿ, ನನಗೆ ದೇವರು ಕಾಣಿಸಲಿಲ್ಲ. ಸಾವಿರಾರು ಜನಗಳ ಒಡನಾಟ ಇಟ್ಕೊಂಡ ರಾಜ ನೀನು, ನಿನಗೆಲ್ಲಿ ದೇವರು ಕಾಣಿಸ್ತಾನೆ ಅಂತ ಕೇಳಿದ್ದಂತೆ. ಅದಕ್ಕೆ ರಾಜ ಹೇಳಿದಂತೆ, ಇಲ್ಲ, ತುಂಬ ಜನ ಇದ್ದಾರೆ, ನಿನಗೆ ಉತ್ತರ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಒಂದು ಕೆಲಸ ಮಾಡು, ಜನ ಎಲ್ಲ ಹೋದ್ಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಲ್ಲಿಯ ತನಕ ನಮ್ಮದು ಇಲ್ಲಿ ಒಂದು ಸುಂದರವಾದ ಒಂದು
ಶಿಲಾಭವನ ಇದೆ. ಅದರಲ್ಲಿ ಸುಂದರವಾದ ಕೆತ್ತನೆಗಳೆಲ್ಲ ಇದೆ, ಚಿತ್ರಗಳಿದೆ. ಅದು ಕತ್ತಲೆ ಇದೆ ಆ ಕೋಣೆಯಲ್ಲಿ. ದೀಪ ಹಿಡ್ಕೊಂಡು ಹೋಗಿ ಆ ದೀಪದ ಬೆಳಕಿನ ಸಹಾಯದಲ್ಲಿ ಎಲ್ಲ ಶಿಲಾ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬಾ ನೀನು ಅಂತ ಹೇಳಿದ. ಅವನು ಯೋಗಿ ಆಯಿತು ರಾಜ ಫ್ರೀ ಆದಮೇಲೆ ಕೇಳೋಣ ಅಂದ್ಬಿಟ್ಟು ಹಿಡ್ಕೊಂಡು ಹೊರಟ. ಆವಾಗ ರಾಜ ಹೇಳ್ತಾನೆ, ಒಂದು ನಿಯಮ, ನೀನು ಬರಬೇಕಾದ್ರೆ ಆ ದೀಪ ನಂದು ಹೋಗಿರಬಾರ್ದು. ಅದು ಶಾಂತ ಆಗಿದ್ದರೆ, ದೀಪ ಆರಿ ಹೋಗಿದ್ರೆ ನಾನು ನಿನಗೆ ಯಾವ ಉತ್ತರ ಹೇಳಲ್ಲ. ಎಲ್ಲ ಚಿತ್ರ ನೋಡ್ಕೊಂಡು ಬರಬೇಕು, ದೀಪ ಉರಿತಾ ಇರಬೇಕು. ಏನು ತೊಂದರೆ ಇಲ್ಲ ಅಂತ ಹೋದ. ಆ ಎಣ್ಣೆ ದೀಪ ಹಿಡ್ಕೊಂಡು ಹೋದ, ಎಲ್ಲ ಚಿತ್ರ ನೋಡ್ಕೊಂಡು ಬಂದ. ರಾಜ ಕೇಳ್ತಾನೆ, ಜನಗಳೆಲ್ಲ ಹೋಗಿದ್ರು, ಈಗ ಯಾವ ಯಾವ ಚಿತ್ರಗಳು ಯಾವ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳ್ಬೋದಾ, ನೋಡ್ಕೊಂಡು ಬಂದಿದೆಯಲ್ಲ ಅಂತ. ಅದಕ್ಕೆ ಆ ಯೋಗಿ ಹೇಳ್ತಾನೆ, ಇಲ್ಲ, ತುಂಬ ಚಿತ್ರಗಳನ್ನು ನೋಡಿದೆ, ಗೋಡೆ ತುಂಬ ಸಾವಿರಾರು ಚಿತ್ರಗಳನ್ನು ನೋಡಿದೆ, ಆದರೆ ಯಾವ ಚಿತ್ರವನ್ನು ಪೂರ್ಣವಾಗಿ ಏಕಾಗ್ರತೆಯಿಂದ ನೋಡಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ನೀನು ಕೊನೆಗೊಂದು ವಾಕ್ಯ ಹೇಳಿದ್ದಿ, ಕೈಯಲ್ಲಿರುವ ದೀಪ ಆರಿ ಹೋಗಬಾರ್ದು ಅಂತ ಹೇಳಿದ್ದಿ. ಆ ದೀಪ ಆರಬಾರ್ದು ಅನ್ನೋ ಏಕಾಗ್ರತೆಯಲ್ಲಿ ಆ ಚಿತ್ರಗಳನ್ನು ಏಕಾಗ್ರತೆಯನ್ನು ನೋಡಲಿಕ್ಕಾಗಲಿಲ್ಲ. ನನಗೆ ಏಕಾಗ್ರತೆ ಎಲ್ಲ ದೀಪದ ಮೇಲೆ ಇತ್ತು. ರಾಜ ಹೇಳ್ತಾನೆ, ನಿಮಗೆ ಉತ್ತರ ಕೊಟ್ಟಾಯಿತು ನಾನು, ಇದೇ ನಿಮಗೂ ಉತ್ತರ. ಸಾವಿರಾರು ಚಿತ್ರಗಳು ಬರ್ತಾ ಇವೆ ನನ್ನ ಹತ್ತಿರ, ಪ್ರಜೆಗಳೆಂಬ ಚಿತ್ರಗಳು ಬರ್ತಾ ಇವೆ. ಆ ಚಿತ್ರಗಳ ಒಳಗಡೆ ಚಿನ್ಮಯ ರೂಪಿಯಾದ ಆರದ ದೀಪ ಇದೆ, ಭಗವಂತನೆಂಬ ದೀಪ. ಅವನನ್ನು ನೋಡ್ತಾ ಇದ್ದೀನಿ, ಅವನ ಆರಾಧನೆ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾವ ಚಿತ್ರಗಳು ಬರುತ್ತೆ, ಯಾವ ಚಿತ್ರ ಹೋಗುತ್ತೆ ಅನ್ನೋ ಗಮನ ಇಲ್ಲ. ಒಳಗಡೆ ಇರುವ ದೇವರ ಆರಾಧನೆ ಎನ್ನುವ ವ್ಯಾಪಾರ ಮಾಡ್ತಾ ಇದ್ದೀನಿ, ನನಗೆ ದೇವರ ಸಾಕ್ಷಾತ್ಕಾರ ಆಗಿದೆ. ಅದ್ಭುತವಾದ ದೃಷ್ಟಾಂತ. ಆದ್ದರಿಂದ ಇದು ಕರ್ತವ್ಯಗಳನ್ನು ಮಾಡ್ತಾ ಮಾಡ್ತಾ ನಾವು ಹೇಗಪ್ಪ, ಭಕ್ತಿಗೆ ಅಂತ ಪ್ರತ್ಯೇಕ ಟೈಮ್ ಇಡಬೇಡಿ. ಕೃಷ್ಣ ಹೇಳ್ತಾನೆ, ನೀನು ತಿನ್ನುವ ಸಮಯದಲ್ಲಿ ಇದು ದೇವರು ಕೊಟ್ಟದ್ದು. ಆ ನಾಲಿಗೆಯಲ್ಲಿ ರುಚಿ ಆದ ತಕ್ಷಣ ಹಾ ಕೃಷ್ಣ ಅನ್ನು ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಿ. ಅಲ್ಲಿ ಕೃಷ್ಣನ್ ನೆನಪು ಮಾಡ್ಕೊ. ಒಂದು ಹಿಂದಿ ಪದ್ಯ ಇದೆ, ನನಗೆ ಯಾವಾಗಲೂ ತುಂಬ ಇಷ್ಟ. ಉತ್ತರದ ಕಡೆ ಹೋದಾಗ ಹಾಕಿರ್ತಾರೆ, ಇಲ್ಲಿ ನಾನು ಮೊಬೈಲಲ್ಲಿ ಹಾಕ್ಕೊಳ್ತಿರ್ತೀನಿ. ಕಮಲ ಕಮಲ ಪರ ಮಧುಕರ ಬೋಲೆ ಶ್ರೀಕೃಷ್ಣ ಶರಣಮ್ಮಮ್ಮ, ದಾಲ್ ದಾಲ್ ಪರ ಪಕ್ಷಿ ಬೋಲೆ ಶ್ರೀಕೃಷ್ಣ ಪರಮಮ್ಮ ಶರಣಮ್ಮಮ್ಮ, ವೃಂದಾವನನ ಗಾಯಿ ಬೋಲೆ ಶ್ರೀಕೃಷ್ಣ ಶರಣಮ್ಮಮ್ಮ. ಆ ಒಂದೊಂದು ಬೇಳೆಕಾಳು ತಿನ್ನಬೇಕಾದ್ರೂ ಹಕ್ಕಿಗಳು ಕೃಷ್ಣನಿಂದ ಇದು ನಂಗೆ ಸಿಕ್ಕಿದೆ. ಆ ಮಕರಂದ ಇರುವ ದುಂಬಿಗಳಿಗೆ ಕಮಲದಲ್ಲಿ ತುಂಬಿರುವ ಮಕರಂದ, ಆಹಾ ದೇವರು ನಮಗೆ ಇಂಥ ಆಹಾರ ಇಲ್ಲಿ ಇಟ್ಟಿದ್ದಾನೆ, ಎಷ್ಟು ತನ್ಮಯತೆಯಿಂದ ಅದು ಸವಿಯುತ್ತೆ. ಅಂದರೆ ಪ್ರಾಣಿ ಪಕ್ಷಿ ಪ್ರತಿಯೊಬ್ಬರಿಗೂ ಆಕರ್ಷಕವಾದ ವ್ಯಕ್ತಿತ್ವ ಆ ಕೃಷ್ಣ ಪರಮಾತ್ಮನದ್ದು, ಆ ಕೃಷ್ಣ ಇದ್ದ ಕಾಲದಲ್ಲಿ. ಹಾಗೆ ಅದನ್ನು ಮನಸ್ಸಿಗೆ ತಂದುಕೊಂಡು ಎಲ್ಲ ಚೇಷ್ಟೆಗಳನ್ನು ಮಾಡಿ ಒಳ್ಳೆ ನಿದ್ರೆ ಬಂದರೆ, ಆಹಾ ದೇವರೇ ಎಷ್ಟು ಚೆನ್ನಾಗಿ ಪ್ರಾಜ್ಞ ರೂಪದಿಂದ ಆಲಿಂಗನ ಮಾಡಿಕೊಂಡಿಯೋ ಸ್ವಾಮಿ, ಫ್ರೆಶ್ ಆಯಿತು ನನ್ನ ದೇಹ ಅಂತ ಒಂದು ಕ್ಷಣ ಮನಸ್ಸಿಗೆ ತಂದುಕೊಳ್ಳಿ. ಎಷ್ಟು ಸುಲಭ ಗೊತ್ತಾ? ಊಟ ಮಾಡ್ತಾ ಮಾಡ್ತಾ ಮೋಕ್ಷಕ್ಕೆ ಹೋಗ್ಬೋದ್ರಿ. ತುತ್ತು ತುತ್ತಿಗೆ ಕವಳೆ ಕವಳೆ ಗೋವಿಂದ ಗೋವಿಂದ ನೀನು ಕೊಟ್ಟ ಯಜ್ಞ ಆಗುತ್ತೆ. ಅರಿತುಂಬನರ ನಿತ್ಯೋಪವಾಸಿ. ನೀನು ಅರ್ಥ ಮಾಡಿಕೊಂಡು ಅನ್ನ ತಿಂತಾ ಇದ್ರೆ ನಿತ್ಯ ಉಪವಾಸ ಮಾಡಿದ ಪುಣ್ಯ, ಏಕಾದಶಿ ಬಿಟ್ಟು. ಇಷ್ಟು ಚೆನ್ನಾಗಿದೆ ಈ ವೇದಾಂತ. ಹಾಗಾಗಿ ನಿನ್ನ ಪ್ರತಿಯೊಂದು ಚೇಷ್ಟೆಗಳಲ್ಲಿ ನನ್ನನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡು. ಈಗ ದೃಷ್ಟಾಂತ ಕೊಟ್ಟನಲ್ಲ, 1000 ವ್ಯಕ್ತಿಗಳು ಬಂದರೂ ಅದರ ಒಳಗಡೆ ಇರುವ ಭಗವಂತನ ಆರಾಧನೆ ಎನ್ನುವ ಎಚ್ಚರ ಇದ್ದಾಗ ಭಕ್ತಿ ಅನ್ನೋದು ನಡೀತಾ ಇರುತ್ತೆ ಅನುಸ್ಯಾತವಾಗಿ. ಆದ್ದರಿಂದ ಎಲ್ಲ ಕಡೆ ನಡಿಬೇಕಾದದ್ದು ಇದು. ಸನ್ನಿಯಮ್ಮೆ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ. ಇದೇ ನೋಡಿ ಭಕ್ತಿ ಯೋಗದಲ್ಲಿ ಏನು ಹೇಳ್ತಾ ಇದ್ದಾನೆ, ಸರ್ವತ್ರ ಸಮಬುದ್ಧಯ. ಸಮಬುದ್ಧಿ ಅಂದ್ರೇನು? ನಾಯಿ ಆನೆ ಕುದುರೆ ಒಂಟೆ ಎಲ್ಲ ಸಮ ಅಂತ ಅರ್ಥ ಅಲ್ಲ. ನಾಯಿ ಆನೆ ಕುದುರೆ ಒಂಟೆಗಳಲ್ಲಿರುವ ಭಗವಂತ ಸಮ, ಅವನಲ್ಲಿ ತಾರತಮ್ಯ ಇಲ್ಲ. ವ್ಯಕ್ತಿಗಳಲ್ಲಿ ತಾರತಮ್ಯ ಇದೆ, ಅವನಲ್ಲಿ ತಾರತಮ್ಯ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೈರತಃ. ಭಕ್ತಿಯ ಪ್ರಕಾರ ಅದು ಅಂತ ಹೇಳಿದ್ದಾನೆ. ಎಲ್ಲ ಪ್ರಾಣಿಗಳ ಹಿತವನ್ನು ಚಿಂತನೆ ಮಾಡುವುದು. ಸಮಸ್ತ ಸನ್ಮಾಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯ. ನೋಡಿ, ಇದೇ ದೇವರು ನಮಗೆ ಕಲ್ಯಾಣ ಯಾವಾಗ ಮಾಡ್ತಾನೆ ಅಂದರೆ, ಜಗತ್ತಿಗೆಲ್ಲ ಕಲ್ಯಾಣ ಅಂತ ಹೇಳಿದಾಗ ನಮಗೆ ಕಲ್ಯಾಣ ಆಗುತ್ತೆ. ಸೀಮಿತವಾಗಿ ನಾವು ನಮಗೆ ಮಾತ್ರ ಅಂತ ಅಂದ್ಕೊಂಡಾಗ ಅದು ಕಲ್ಯಾಣ ಆಗಲ್ಲ. ಆದ್ದರಿಂದ ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳದೇನೆ ತಪ್ಪು ಮಾಡ್ತಾರೆ. ನನ್ನ ಹತ್ತಿರ ಬರೋದೇ ಇಲ್ಲ, ನನ್ನ ಹೆಂಡತಿ ಹತ್ರ ಹೋಗ್ತಾರೆ, ಕೃಷ್ಣ ಹೇಳುವ ಮಾತು. ಎಲ್ಲರೂ ಲಕ್ಷ್ಮಿ ಹತ್ರ ಹೋಗ್ತಾರೆ, ದೇವರ ಹತ್ರ ಧರ್ಮ ಬದಿಗಿಟ್ಬಿಡ್ತಾರೆ. ಧರ್ಮನೇ ನಾನು, ಭಗವಂತನಿಗೆ ಧರ್ಮ. ಆಯಿತಾ? ಯಾಕೆ ಧರ್ಮ ಅಂದರೆ ಅಧಃಪತನ್ ಪುರುಷಂ ಧ್ರಿಯತೆ ಅನೇನ ಇತಿ ಧರ್ಮ. ಕೆಳಗೆ ಬಿದ್ದ ವ್ಯಕ್ತಿಗಳನ್ನು ಮೇಲ್ಮುಖವಾಗಿ ಎತ್ತುವ ಗ್ರಾವಿಟಿ ಪವರ್ಗೆ ಧರ್ಮ ಅಂತ ಹೆಸರು. ನಾನು ಧರ್ಮ ಏನು? ಕೃಷ್ಣ ಧರ್ಮಮಯ ಸಾಕ್ಷಾತ್, ಧರ್ಮರೂಪಿಯಾದವನೇ ಕೃಷ್ಣ. ಆದರೆ ನನ್ನ ಬಗ್ಗೆ ಎಚ್ಚರ ಇಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನಬೇಕಾದ್ರೆ ಧರ್ಮ ಬದಿಗಿಟ್ಬಿಡ್ತಾರೆ, ಅರ್ಥಕ್ಕೆ ಓಡಿ ಹೋಗ್ತಾರೆ, ಜಂಪ್ ಹೊಡಿತಾರೆ. ಕೃಷ್ಣ ಹೇಳ್ತಾನೆ, ಹೋಗಿ
ಆದರೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಇಲ್ಲಿ. ಕ್ಲೇಶ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತ ಅಂದರೆ ಫೈನಾನ್ಸ್, ದುಡ್ಡು. ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮೀದೇವಿ. ಅವಳಲ್ಲೇ ಆಸಕ್ತರಾದವರಿಗೆ ಅಧಿಕತರ ಕ್ಲೇಶ, ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರುತ್ತೆ. ನನ್ನನ್ನು ಬಿಟ್ಟು ಅಂತ ಅರ್ಥ. ಅದಕ್ಕೊಂದು ವಿವರಣೆ ಇದೆ ಪುರಾಣದ್ದು. ಶಪೇತ್ ಉಪಾಸಿತಾಪೇಶ ಶ್ರೀಸ್ತಾನ್ ತದ್ಧರಿತತ್ವವಿತ್ ತದ್ಭೃತ್ಯ ತಮುಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯದ. ಶಪೇತ್ ಉಪಾಸಿತಾಪಿ ಏಷ. ಶ್ರೀತತ್ವ, ಶ್ರೀ ಸೂಕ್ತ ಪಾಲನೆ ಮಾಡಿ, ಶ್ರೀಚಕ್ರ ಆರಾಧನೆ ಮಾಡಿ, ಭಗವಂತನ ಆರಾಧನೆಯನ್ನು ಬಿಟ್ಟು ನೀವು ಶ್ರೀತತ್ವದ ಉಪಾಸನೆಯನ್ನು ನಿರಂತರ ಮಾಡಿದರೆ ಲಕ್ಷ್ಮೀದೇವಿ ಭಯಂಕರ ಶಾಪ ಕೊಡ್ತಾಳೆ. ನಿನ್ನಲ್ಲಿರುವ ಸಂಪತ್ತೆಲ್ಲ ನಾಶ ಆಗಲಿ ಅಂತ ಶಾಪ ಕೊಡ್ತಾಳೆ. ಆದ್ದರಿಂದ ತದ್ಭೃತ್ಯ, ನಿಜವಾದ ಭಗವದ್ಭಕ್ತನಾದವನು ತಮ್ಮ ಉಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯದ. ಆ ಭಗವಂತನ ಉಪಾಸನೆಯ ಜೊತೆಗೆ ಲಕ್ಷ್ಮಿಯನ್ನು ಧ್ಯಾನ ಮಾಡಿ. ಇದು ನಮಗೆ ಕೊಟ್ಟಿರುವ ಉಪಾಯ. ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮೃಜೇತ್. ದೇವರ ಜೊತೆಗೆ ಆ ಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಿದರೆ ತುಂಬ ಸಂತೋಷ ಆಗುತ್ತಂತೆ. ದಂಪತಿಗಳ ಆರಾಧನೆ, ನನ್ನ ಜೊತೆಗೆ ಆರಾಧನೆ ಮಾಡಿದೆ ಅಂತ. ನೀವು ದೇವರನ್ನು ಮರೆತು ಏನಾದರೂ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಕ್ಲೇಶ ಅಧಿಕತರ, ಸಿಕ್ಕಾಪಟ್ಟೆ ನಿಮ್ಮ ಜೀವನದಲ್ಲಿ ಕ್ಲೇಶಗಳು, ದುಃಖಗಳು ಉಂಟಾಗುತ್ತೆ. ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಎಲ್ಲ ಜೀವರಾಶಿಗಳಿಗೂ ಈ ಶ್ರೀತತ್ವದ ಹಿನ್ನೆಲೆಯಲ್ಲಿ, ಕೇವಲ ಶ್ರೀತತ್ವದ ಉಪಾಸನೆಯಿಂದ, ಕೆಲವರು ಶ್ರೀಚಕ್ರ ಉಪಾಸನೆ, ಶ್ರೀತತ್ವ ಉಪಾಸನೆ ಅಂತ ದೇವರನ್ನು ಮರೆತು, ದೇವರ ಜೊತೆಗೆ ಮಾಡಿದಾಗ ಅನರ್ಥ ಅಲ್ಲ, ದೇವರನ್ನು ಮರೆತು ಮಾಡುವ ಈ ಉಪಾಸನೆಗಳಿಗೆ ಇದೊಂದು ಶಾಕ್ತ ಮತ, ಕೇವಲ ಲಕ್ಷ್ಮೀ ಉಪಾಸನೆ ಮತ, ಅದು ಅನರ್ಥಕ್ಕೆ ಕರೆದುಕೊಂಡು ಹೋಗುತ್ತೆ. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ. ಯಾರನ್ನು ನಾನು ಉದ್ಧಾರ ಮಾಡ್ತೇನೆ? ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಡೆಯುವ ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು, ಭಕ್ತಿಯೋಗದ ಜೊತೆಗೆ ಮಾಡು. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಅದು ಎಂಥ ಸಮಸ್ಯೆ ಇದ್ದರೂ ಈ ಭಯಂಕರವಾದ ಈ ಮೃತ್ಯು ಸಂಸಾರದಿಂದ ನಾನು ನಿನ್ನನ್ನು ಮೇಲೆ ಎತ್ತು ಬಿಡ್ತೇನೆ. ಮೈಯೇವ ಮನ ಆದತ್ಸ್ವ. ಇದನ್ನು ಮತ್ತೆ ಮತ್ತೆ ಹೇಳಿದಾನೆ. ಅಲ್ಲಿ ಮನ್ಮನಾಭವ ಅಂತ ಹೇಳಿದ, ಅದನ್ನು ರಿಪೀಟ್ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಈ ಮಕ್ಕಳಿಗೆ ಅಜ್ಜಿ ಪ್ರತಿದಿನ ಉಪದೇಶ ಮಾಡ್ತಾಳೆ. ತುಳಸಿ ಪೂಜೆ ಮಾಡು, ಬೇಗ ಹೇಳು, ತುಳಸಿ ಪೂಜೆ ಮಾಡು ಹೆಣ್ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಸಂಧ್ಯಾವಂದನೆ ಮಾಡು, ಸಂಧ್ಯಾವಂದನೆ ಮಾಡು, ದೇವ್ರ ಕಥೆ ಕೇಳು, ದೇವ್ರ ಕಥೆ ಕೇಳು. ಅಲ್ಲ, ಒಂದಿನ ಹೇಳಿದ್ದೀಯಲ್ಲ ಅಜ್ಜಿ ಅನ್ನಲ್ಲ. ಯಾಕೆಂದರೆ ಮಾಡಲ್ಲ, ಅವರಿಗೆ ಮತ್ತೆ ಮತ್ತೆ ಹೇಳ್ತಾ ಇರಬೇಕಾಗುತ್ತೆ. ಇಷ್ಟು ಒಂದು ನಮ್ಮ ಹಿತಚಿಂತನೆ ಇದೆ ಇದರಲ್ಲಿ. ಮತ್ತೆ ಮತ್ತೆ ಆವೃತ್ತಿ ಮಾಡೋದರಲ್ಲಿ ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈಯೇವ ಅತ ಊರ್ಧ್ವಂ ನ ಸಂಶಯ. ನನ್ನಲ್ಲೇ ನಿನ್ನ ಮನಸ್ಸನ್ನಿಡು, ನನ್ನಲ್ಲೇ ನಿನ್ನ ಬುದ್ಧಿಯನ್ನಿಡು, ಆಮೇಲೆ ನೀನು ನನ್ನ ಜೊತೆಗೆ ಇರ್ತಿ. ಅಂದರೆ ಏನು ದೇವ್ರು ಹೇಳ್ತಿದ್ದಾನೆ, ಒಂದು 10-20 ವರ್ಷ ಈ ಥರ ಪ್ರಾಕ್ಟೀಸ್ ಮಾಡ್ಕೋ, ಆಮೇಲೆ ನೀನು ಆಚೆ ಹೋಗ್ದೇನೆ ಇರೋ ಹಂಗೆ ನಾನೇ ನೋಡ್ಕೊಳ್ತೀನಿ ಅಂತ. ಯಾಕೆ ಅಂದರೆ 1 ದಿನ 2 ದಿನ ಅದೆಲ್ಲ ಡೊಂಬರಾಟ. ಅದು ಸುಮ್ಮನೆ ಕೆಲವರು ವಾಕಿಂಗ್ ಮಾಡ್ತೀನಿ, ನಾಳೆಯಿಂದ ನಾನು ಡಯಟ್ ಮಾಡ್ತೀನಿ, ಎಲ್ಲ ಪ್ರತಿಜ್ಞೆಗಳನ್ನು ಮಾಡ್ತಾರೆ. 2 ದಿನ ನಡೆಸಲ್ಲ ಅದು. ಆಮೇಲೆ ಅದು ನಿಂತೋಗುತ್ತೆ. ಯಥಾ ಪ್ರಕಾರ ನಿಜವಾದ ಆಹಾರಕ್ಕೆ ಬರ್ತಾರೆ. ಮೊದಲೆಲ್ಲ ಅದನ್ನು ತಿಂತೀನಿ, ಇದನ್ನು ತಿಂತೀನಿ ಎಂದು ಕೊನೆಗೆ ಮಾಮೂಲು ಅನ್ನನೇ ತಿಂತೀನಿ ಅಂತ. ಆ ಥರ ಇದರಲ್ಲಿ ಬಿಡಬೇಡ. ನೀನು ಒಂದು ನಿರಂತರ ಅದರಲ್ಲಿ ಧಾರಾವಾಹಿ ಕ್ರಮದಲ್ಲಿ ನೈರಂತರ್ಯ ಇರಬೇಕು. ಆವಾಗ ನೀನು ನನ್ನ ಜೊತೆಗೇ ಇರ್ತಿ. ಅಥಚಿತ್ತಂ ಸಮಾಧಾತಂ. ಕೆಲವು ಟಿಪ್ಸ್ ಕೊಡ್ತಾನೆ ಕೃಷ್ಣ. ಭಕ್ತಿ ಯೋಗಕ್ಕೆ ನಮಗೆ ಸಾಗಲಿಕ್ಕಾಗಲ್ಲ. ಏನು ಮಾಡಬೇಕು? ನಿನಗೆ ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಪ್ರಾಕ್ಟೀಸ್ ಮಾಡು. ಸುಮ್ಮನೆ ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಳ್ಳೋದು ಕಲಿ. ಮೊದಲು ಆಸನ ಜಯ. 10 ನಿಮಿಷ ಕೂತ್ಕೊಳ್ಳಿಕ್ಕೆ ತಾಳ್ಮೆ ಇಲ್ಲ. ಸುಮ್ಮನೆ ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು 10 ನಿಮಿಷ ಕೂತ್ಕೊ, ಅಭ್ಯಾಸ ಮಾಡು. ಆಮೇಲೆ ಕ್ರಮವಾಗಿ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗು. ಮಾಮಿಚ್ಛಾಪ್ತಂ ಧನಂಜಯ. ಒಂದು ಆಕಾಂಕ್ಷೆ ಇರಲಿ, ನನ್ನ ಮನಸ್ಸಿಗೆ ದೇವ್ರು ಬರಬೇಕು, ಆ ಫೀಲ್ ಮಾಡ್ಕೊಂಡು ಕೂತ್ಕೊ. ಅಭ್ಯಾಸೇ ಪೆಸಮರ್ಥೋಸಿ. ನನಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನನ್ನ ಪ್ರಾಬ್ಲಮ್ಮೇ ಅದು. ಸಿಕ್ಕಾಪಟ್ಟೆ ಚಿತ್ತ ಚಂಚಲ ಆಗಿದೆ. ಕೆಲವರು ಬಂದು ಹೇಳ್ತಾರೆ, ಆಚಾರ್ಯ ಯಾವುದಕ್ಕೂ ಏಕಾಗ್ರತೆ ಇಲ್ಲ. ದೇವರ ಪೂಜೆ ಕೂತ್ರೆ ದೇವ್ರ ಪೂಜೆಗೆ ಇಂಟ್ರೆಸ್ಟ್ ಬರಲ್ಲ. ಜಪಕ್ಕೆ ಕೂತ್ರೆ ಮಾರ್ಕೆಟ್ ಎಲ್ಲ ಕಾಣುತ್ತೆ, ಆ ಗಾಯತ್ರಿ ಮಂತ್ರ ಜಪ ಮಾಡಿದನೋ ಇಲ್ಲೋ ಗೊತ್ತಾಗಲ್ಲ, 108 ಮುಗಿದೋಗಿರುತ್ತೆ. ಹೀಗೆಲ್ಲ ನಮ್ಮ ಸ್ಥಿತಿ ಇದೆ ಅಂತ ಕೆಲವರು ಕೇಳ್ತಿರ್ತಾರೆ. ಅದು ಕೃಷ್ಣ ಉಪಾಯ ಹೇಳ್ತಾನೆ, ಅಭ್ಯಾಸೇ ಪೆಸಮರ್ಥೋಸಿ. ನಿನಗೆ ಇದನ್ನು ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕಾಗಲ್ಲ ಅಂದರೆ ಮತ್ಕರ್ಮ ಪರಮೋಭವ. ಮತ್ಕರ್ಮ ಪರಮಃ ಭವ ಅಂದ್ರೇನು? ನನಗೆ ಸಂಬಂಧಪಟ್ಟ ದೇವರ ಪೂಜೆ ಮಾಡು. ನಿನಗೆ ಯಾವ ತುಳಸಿ ತರಬೇಕಾ? ಒಂದು ಗಾರ್ಡನ್ ಕ್ಲೀನ್ ಮಾಡು. ದೇವರಿಗೆ ಸಂಬಂಧಪಟ್ಟ ಹೂವು ತುಳಸಿಗಳ ತೋಟ ಸರಿ ಮಾಡೋದನ್ನು, ಅದರಲ್ಲಿ ಆಸಕ್ತಿ ಬೆಳೆಸ್ಕೊ. ಗಿಡಗಳಿಗೆ ನೀರು ಹಾಕು, ಇದು ದೇವರ ಪೂಜೆ ಅಂತ ಅನುಸಂಧಾನ ಮಾಡು. ಅಥವಾ ಪ್ರದಕ್ಷಿಣೆ ಮಾಡು.
ದೇಹದಿಂದ ದೇವರಿಗೆ ಪ್ರದಕ್ಷಿಣೆ. ಚಿತ್ತ ಏಕಾಗ್ರತೆ ಬರುತ್ತೆ. ಅದು ಉಪಾಯ ಹೇಳಿದ್ದಾನೆ. ದೈಹಿಕವಾದ ಕರ್ಮಗಳು ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತೆ. ಅದಕ್ಕೋಸ್ಕರ ದೇವರಿಗೆ ಈ ಪ್ರದಕ್ಷಿಣೆಯ ಪದ್ಧತಿ ಇದೆ. ಯಾಕೆಂದರೆ ಚಿತ್ತ ಏಕಾಗ್ರತೆ ಅದು ಒಂದು ರೀತಿಯಲ್ಲಿ ಹೀಗೆ ಪ್ರದಕ್ಷಿಣಾಕಾರದಲ್ಲಿ ದೇಹ ತಿರುಗುತ್ತಾ ಇದ್ರೆ ಅವರಿಗೆ ಆ ದೈವ ಶಕ್ತಿಗಳೆಲ್ಲ ಊರ್ಜಿತ ಆಗುತ್ತೆ. ಯಾಕೆಂದರೆ ಅಪ್ರದಕ್ಷಿಣೆ ಅನ್ನೋದು ದೈತ್ಯ ಶಕ್ತಿ. ಅವ್ರಿಗೆ ಇಷ್ಟನೇ ಆಗಲ್ಲ, ದೂರ ಓಡೋಗ್ತಾರೆ, ಅವರು ಪ್ರತಿಬಂಧಕರಾಗಿರ್ತಾರೆ. ಉಲ್ಟಾ ಹಿಂದಿನ ಪೇಜಿಂದ ಬರೆಯುವುದು ನಮ್ಮ ಪದ್ಧತಿ ಅಲ್ಲ, ಅದು ನಮ್ಮದು ಮೊದಲನೇ ಪುಟದಿಂದ ಆರಂಭ. ಅದು ಉಲ್ಟಾ ಬಂದ ತಕ್ಷಣ ಈ ಭೂತಗಳೆಲ್ಲ ಹೆಜ್ಜೆಗಳ ಮುಂದಿರಲ್ಲ, ಹಿಂದೆ ಮುಂದಾಗಿರುತ್ತೆ ಹೆಜ್ಜೆ. ಅದಕ್ಕೆ ಉಲ್ಟಾ ಸುತ್ತುತ್ತೆ. ಅದು ಉಲ್ಟಾ ಸುತ್ತುತ್ತೆ. ಭೂತ ಪ್ರೇತಗಳ ಸಂಚಾರವೇ ಉಲ್ಟಾ. ಕಣ್ಣು ಹಿಂಗೆ ತಿರುಗಿಸುತ್ತೆ, ಕಾಲು ಹಿಂಗೆ ತಿರುಗಿಸಿರುತ್ತೆ, ಆಯಿತಾ. ಆದರೆ ಇದು ಎಲ್ಲ ನೀವು ಆಪೋಸಿಟ್ ಮಾಡಿದರೆ ಆ ದೈತ್ಯ ಶಕ್ತಿ ಹೊರಟೋಗುತ್ತೆ. ನಿಮ್ಮ ಧ್ಯಾನಕ್ಕೆ ವಿಘ್ನ ಮಾಡೋರೇ ದೈತ್ಯರು. ಅವರೆಲ್ಲ ನೀವು ಪ್ರದಕ್ಷಿಣೆ ಮಾಡಿದ ತಕ್ಷಣ ಅವರಿಗೆ ಆಗಲ್ಲ, ಅದು ಹಿಡಿಸಲ್ಲ, ಅದು ಪ್ರದಕ್ಷಿಣೆ ಹಿಡಿಸಲ್ಲ, ಅವರು ಓಡೋಗ್ತಾರೆ. ಅದನ್ನು ಕೃಷ್ಣ ಹೇಳ್ತಾನೆ, ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸಿಸಿ. ನನಗೆ ಸಂಬಂಧಪಟ್ಟ ಚೇಷ್ಟೆ. ಕೆಲವರು ರಾಮನಾಮ ಬರಿತೀನಿ ಅಂತಾರೆ, ಭಗವದ್ಗೀತೆಯನ್ನು ಬರಿತೀನಿ ಅಂತಾರೆ. ತುಳಸಿ ಗಿಡದಲ್ಲಿ ಎಷ್ಟೆಲ್ಲ ಇದೆ ಅಂದರೆ, ಈ ಮಾಘ ಮಾಸದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಬೆಳೆದ ಒಂದೊಂದು ಕಳೆಗಳನ್ನು ಕಿತ್ತಿದರೆ ಒಂದೊಂದು ಬ್ರಹ್ಮಹತ್ಯೆಯ ಪಾಪ ಪರಿಹಾರ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ದೇವರ ಪಾದಾರವಿಂದವನ್ನು ಮುಟ್ಲಿಕ್ಕೆ ತುಳಸಿ ಗಿಡ ಹೊರಟಿದೆ. ಅದಕ್ಕೆ ಈ ಕಳೆ ರಾಶಿ ಥರ ಬೆಳ್ಕೊಂಡು ಪ್ರತಿಬಂಧಕ ಒಡ್ಡುತ್ತಾ ಇದೆ. ಒಬ್ಬ ದೇವರ ಕತೆ ಹೇಳ್ತೀನಿ ಅಂತ ಹೋದಾಗ ಅವನ ಮಧ್ಯದಲ್ಲಿ ಮೈಕ್ ಹಾಕಿ ಕೆಡಿಸಿದ ಹಾಗೆ ಅದು. ಅದಕ್ಕಂಥ ಕಳೆಗಳನ್ನು ತೆಗಿರಿ, ಪುಣ್ಯ ಬರುತ್ತೆ. ಎಷ್ಟು ಇಂಥ ಅಭಿಪ್ರಾಯಗಳನ್ನು ಕೃಷ್ಣ ಹೇಳ್ತಾನೆ. ಅಥೈತದಪ್ಪೆ ಶಕ್ತೋಸಿ ಕರ್ತುಂ ಮಧ್ಯೋಗಮಾಶಿತಃ ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವಾನ್. ಅದೂ ಮಾಡಲಿಕ್ಕಾಗಲ್ಲ ಅಂತ ಅನ್ಕೋ. ಅದಕ್ಕೂ ಉತ್ತರ ಹೇಳ್ತಾನೆ ದೇವರು. ಎಲ್ಲ ಕರ್ಮಗಳ ಫಲದ ಆಸೆಯನ್ನು ಬಿಟ್ಬಿಡು. ಎಲ್ಲ ಏನಾಗುತ್ತೋ ಆಗಲಿ, ನನಗೆ ಯಾವ ಆಸೆಗಳಿಲ್ಲ, ದೇವರು ನೋಡ್ಕೊಳ್ಳಿ ಅಂತ ಬಿಟ್ಬಿಡು. ಈ ನಿನ್ನ ಸ್ಥಿತಪ್ರಜ್ಞತ್ವ ಅಂದ್ರೆ ಏನು? ಆಸೆಗಳು ಕಡಿಮೆ ಮಾಡಿಕೊಂಡ್ರೂ ದೇವರು ಒಲಿತಾನೆ. ಕೊನೆಗೆ ನಿನ್ನ ಆಸೆ ಕಡಿಮೆ ಮಾಡ್ಕೋ ಸಾಕು, ದೇವರು ಒಲಿತಾನೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿರನಂತರಂ. ಯಾವ್ದ್ಯಾವ್ದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಜ್ಞಾನಕ್ಕಿಂತ ಜ್ಞಾನದ ಅಭ್ಯಾಸ, ಆ ಜ್ಞಾನ ಅಭ್ಯಾಸಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ, ಆ ತ್ಯಾಗದಿಂದ ಶಾಂತಿ ಅಂತ. ಅಂದರೆ ಯಾವ ಕರ್ಮಗಳನ್ನು ಮಾಡಿ ಅದರ ಫಲದ ಅಪೇಕ್ಷೆ ಪಡೆದೇ ಇರುವುದು ಧ್ಯಾನಕ್ಕಿಂತ ಶ್ರೇಷ್ಠ ಅಂತ ಕೃಷ್ಣ ಹೇಳಿದ್ದಾನೆ. ಆಮೇಲೆ ಮತ್ತೆ ಹೇಳ್ತಾನೆ ನೋಡಿ, ನಿರ್ವೈರ ಸರ್ವಭೂತೇಶು ಅಂತ 11ನೇ ಅಧ್ಯಾಯದ ಕೊನೆಗೆ ಹೇಳಿದ್ದ. ಇಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಮತ್ತೆ ಹೇಳಿದ. ಸೇಮ್. ತುಂಬ ಪ್ರಧಾನವಾದ ಸಂಗತಿ ಇದು. ಯಾಕೆಂದರೆ ಎಲ್ಲರ ಒಳಗಡೆ ದೇವರಿದ್ದಾನೆ. ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ ಅಲ್ಲಿ ಹಿಂದೆ ಹೇಳಿದ. ಮತ್ತೆ ಇಲ್ಲಿ ಅದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ವೈರ ಬಂತು ಅಂದರೆ ಮನಸ್ಸು ವ್ಯಗ್ರ ಆಗುತ್ತೆ. ನನಗೆ ಅವರಾಗಲ್ಲ ಅಂದರೆ ಅವ್ರ ಬಗ್ಗೆನೇ ಏಕಾಗ್ರತೆ. ನಮಗೆ ಆಗದೇ ಇದ್ದವ್ರು 4 ಜನ ಸಿಕ್ಬಿಟ್ರೆ ಮೋಕ್ಷ ತಪ್ಪಿಸ್ಕೊಂಡ್ಬಿಡ್ತೆ. ಅವ್ರನ್ನ ಬೈಯೋದು ಈ ಥರನೇ ನಡೆಯುತ್ತೆ. ಒಬ್ಬರು ಬೆಂಗಳೂರಿನಲ್ಲೇ ಒಬ್ಬರು ನನಗೆ ರಾಜಾನಗರದಲ್ಲಿ ಪರಿಚಯದವರಿದ್ದರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಪಕ್ಕದ ಮನೆಯವರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಒಂದಷ್ಟು ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು. ಅವ್ರು ಬಿಟ್ಟೋದ್ಮೇಲೆ ಜಾಸ್ತಿ ಸಮಸ್ಯೆ ಬಂತು ಅವರಿಗೆ. ಯಾಕೇನು ಕೇಳಿದೆ, ಅವರಿದ್ದಾಗ ಟೈಮ್ ಪಾಸ್ ಆಗ್ತಾ ಇತ್ತು, ಅವ್ರ ಬಗ್ಗೆ ಮಾತನಾಡ್ತಾ. ಈಗ ಅವರಿಲ್ಲ, ಏನು ಟೈಮ್ ಪಾಸ್ ಆಗ್ತಾ ಇಲ್ಲ ನಮಗೆ ಅಂತ. ಆದ್ದರಿಂದ ಯಾರ ಬಗ್ಗೆಯೂ ವೈರದ ಭಾವನೆಗಳನ್ನು ತಾಳಬೇಡಿ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ. ಯಾವಾಗಲೂ ಪ್ರಸನ್ನತೆ ಇರಬೇಕು. ಏನೋ ಕಳ್ಕೊಂಡವರಿಗೆ ಕ್ವಶನ್ ಮಾರ್ಕ್ ಥರ ಮುಖ ಇರಬಾರ್ದು. ದೇವರು ಕೊಟ್ಟಿದ್ರಲ್ಲಿ ತೃಪ್ತಿಯಿಂದ ಅನುಭವಿಸು. ನನ್ನ ಯೋಗ್ಯತೆ ಇಷ್ಟು, ದೇವರು ಇಷ್ಟು ಕೊಟ್ಟಿದ್ದಾನಲ್ಲ, ಇಷ್ಟು ಇಟ್ಟಿದ್ದಾನಲ್ಲ ದೇವರು, ಇದ್ದಿದ್ರಲ್ಲಿ ಅಂದರೆ ಆಶಾವಾದಿಗಳಾಗಬೇಕು. ಲೋಟದಲ್ಲಿ ಹಾಲಿತ್ತು, ಅರ್ಧ ಬೆಕ್ಕು ಕುಡ್ಕೊಂಡು ಹೋಯ್ತು. ನಿರಾಶಾವಾದಿ ಹೇಳ್ತಾನೆ, ಅಯ್ಯೋ ಅರ್ಧ ಲೋಟ ಹಾಲು ಖಾಲಿ ಆಯಿತು. ಕೃಷ್ಣ ಹೇಳ್ತಾನೆ, ಅರ್ಧ ಲೋಟ ಹಾಲು ಉಳಿದಿದೆಯಲ್ಲ, ಅದನ್ನು ಕೊಡ್ಕೊಂಡು ಹೋಗಿದ್ರೆ. ಇರುವುದಕ್ಕೆ ಸಂಭ್ರಮ ಪಡು, ಕಳೆದದ್ದಕ್ಕೆ ದುಃಖ ಪಡಬೇಡ. ದಾಸರ ಚಿಂತನೆ ಹಾಗೆ, ಹಿಂದಿನ ಜನ್ಮ ಹ್ಯಾಂಗಾದರಾಗಲಿ, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಬೇರೆ ಬೇರೆ ಮಾತುಗಳಿವೆ, ಅದು ಹಿಂದಿಂದನೂ ಮರಿರಿ. ಇನ್ನಿದೆಯಲ್ಲ, ಇದನ್ನು ಸಾರ್ಥಕ ಮಾಡಿಕೊಳ್ಳಿ. ಆಯುಷ್ಯಂ ಸಾರ್ಥಕಂ ಕುರು. ಪರೀಕ್ಷಿತ ರಾಜನಿಗೆ ಎಷ್ಟಿತ್ತು? 7 ದಿನ. ಅದರಲ್ಲಿ ಮೋಕ್ಷಕ್ಕೆ ಹೋದ. ಇನ್ನೂ ಅದಕ್ಕಿಂತ ಶುಕಾಚಾರ್ಯ ಹತ್ರ ಕೇಳ್ತಾನೆ ಪರೀಕ್ಷಿತ, ನನಗೆ 7 ದಿನ ಇದೆ, ಅಯ್ಯೋ ಡಿಪ್ರೆಷನ್, ಎಲ್ಲ ಹೊರಟೋಗ್ಬಿಟ್ಟಿದೆ ಜೀವನ, ಇನ್ನೇನು ಮಾಡಲಿ, ಸತ್ತೋಗ್ಬಿಡ್ತೀನಿ 7 ದಿನದಲ್ಲಿ. ಶುಕಾಚಾರ್ಯ ಹೇಳ್ತಾರೆ, ಅಲ್ಲಯ್ಯ 48 ನಿಮಿಷದಲ್ಲಿ ಸಾಧನೆ ಮಾಡ್ಕೊಂಡವ್ರು ಇದ್ದಾರೆ, ನಿನಗಿನ್ನೂ 7 ದಿನ ಇದೆ, ನಿನಗೆ 7 ಅಂತ. ಶುಕಾಚಾರ್ಯ ಹೇಳ್ತಾರೆ 7.
ಖಟ್ವಾಂಗೋ ನಾಮ ರಾಜರ್ಷಿ ಮುಹೂರ್ತಾತ್ ಸಂಘ ಮುತ್ಸೃಜ್ಯ ಗತವಾನ ಭಯಂ ಹರಿಂ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. 48 ನಿಮಿಷ ಒಂದು ಮುಹೂರ್ತ ಅಂದರೆ ಅದರ ಸರ್ವಸಂಗ ಪರಿತ್ಯಾಗ ಮಾಡಿದ, ಮೋಕ್ಷಕ್ಕೆ ಹೋದ ಅನ್ನೋ ಕಥೆ ಇದೆ. ಯಾಕೆ ಚಿಂತೆ ಮಾಡ್ತೀವಿ? ಆಶಾವಾದಿ ಆಗು. ಯಾವುದೇ ಭಾಗವತ ಆಗಲಿ, ಮಹಾಭಾರತ ಆಗಲಿ, ಗೀತೆ ಆಗಲಿ ಆಶಾವಾದವನ್ನು ಹೆಚ್ಚಿಸುತ್ತೆ. ಹಾಗಾಗಿ 1000 ದುಃಖಗಳಿರಲಿ, ಅದನ್ನು ಹೇಳ್ತಾರೆ, ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಒಂದು ಬಾರಿ ಗೀತೆ ಎನ್ನುವ ಗೀತಾ ಅಂದರೆ ಏನು ಹೇಳುತ್ತೆ ಹೇಳಿ? ತಾಗಿ ಅಂತ. ಯಾವುದ್ಯಾವುದಕ್ಕೋ ತಾಗಬೇಡ್ರಿ, ಗೀತೆಗೆ ತಾಕ್ಕೊಳ್ಳಿ. ಒಂದು ಬಾರಿ ಗೀತಾಂಬಸಿ ಸ್ನಾನಂ, ಗೀತೆ ಎನ್ನುವ ಸಮುದ್ರದಲ್ಲಿ ಮುಳುಗಿಬಿಟ್ರೆ ಸಂಸಾರ ಮಲನಾಶನ. ಒಂದು ಸ್ನಾನಕ್ಕೆ ಪ್ರತಿದಿನ ಸ್ನಾನ ಮಾಡ್ತೀರಿ, ಮಲ ಮತ್ತೆ ಬರುತ್ತೆ. ಭಗವದ್ಗೀತೆಯಲ್ಲಿ ಸ್ನಾನ ಚೆನ್ನಾಗಿ ಒಮ್ಮೆ ಮುಳುಗಿ ಎದ್ದರೆ ನಿಮ್ಮ ಸಂಸಾರ ಮಲವೇ ಕಿತ್ಕೊಂಡು ಹೋಗುತ್ತೆ. ಅಂಥ ಅದ್ಭುತವಾದ ಇದೆಲ್ಲ ಅದೇ ಅಭಿಪ್ರಾಯ. ಸಂತುಷ್ಟ ಸರತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋಮದ್ಭಕ್ತ ಸಮೇ ಪ್ರಿಯ. ಎಲ್ಲದರಲ್ಲೂ ತೃಪ್ತನಾಗ್ತಾನೆ. ಅವನಿಗೆ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತೆಲ್ಲ ಹಿಂದೆ ಹೇಳಿದ್ರಲ್ಲ, ಯಾವುದರಲ್ಲೂ ಅವನು ಸಂತೃಪ್ತಿಯನ್ನು ಹೊಂದುತ್ತಾನೆ. ನನ್ನಲ್ಲೇ ಅರ್ಪಿತವಾದ ಬುದ್ಧಿಯುಳ್ಳವನು, ನನ್ನ ಭಕ್ತನಾಗಿರ್ತಾನೆ. ಯಸ್ಮಾನ್ನೋ ದ್ವಿಜತೆಯ ಲೋಕ. ಇನ್ನೊಂದು ಅಂಶವನ್ನು ಮಧ್ಯದಲ್ಲಿ ಸೇರಿಸ್ತಾನೆ, ಹೊಸ ಅಂಶಗಳನ್ನು. ಯಾರಿಂದಲೂ ನಮ್ಮಿಂದ ಇನ್ನೊಬ್ಬರು ಉದ್ವಿಗ್ನರಾಗಬಾರದು. ಅನುದ್ವೇಗಕರಂ ವಾಕ್ಯಂ ಅಂತ ಹೇಳಿದ್ದ 17ನೇ ಅಧ್ಯಾಯದಲ್ಲಿ. ಮತ್ತೆ ಇಲ್ಲಿ ಅದನ್ನು ರಿಪೀಟ್ ಮಾಡ್ತಾನೆ. ಯಸ್ಮಾನ್ನೋ ದ್ವಿಜತೆಯ ಲೋಕಃ. ಯಾವ ವ್ಯಕ್ತಿಯಿಂದ ಲೋಕ ಉದ್ವೇಗ ಹೊಂದುವುದಿಲ್ಲ, ಯಾವ ಲೋಕದಿಂದ ಯಾವ ವ್ಯಕ್ತಿ ಉದ್ವೇಗ ಹೊಂದೋದಿಲ್ಲ. ಹರ್ಷಾಮರ್ಷ ಭಯೋದ್ವೇಗ. ಉದ್ವೇಗ ಅಂದ್ರೆ ಏನು? ಅವನು ನನಗೆ ದುಃಖ ನೀಡಿದ, ಅವನು ನನಗೆ ಸುಖ ನೀಡಿದ, ನಾನು ಅವನಿಗೆ ದುಃಖ ನೀಡ್ತೇನೆ, ನಾನು ಅವನಿಗೆ ಸುಖ ನೀಡ್ತೇನೆ. ಇದರಿಂದ ಮುಕ್ತನಾದವನು ನನಗೆ ಇಷ್ಟ ಆಗ್ತಾನೆ. ಅಂದರೆ ಏನು? ಯಾರನ್ನೂ ಹೆದರಿಸಬೇಡ, ಯಾರಲ್ಲೂ ನೀನು ಆ ಕೋಪ ತಾಪಗಳನ್ನು ತೋರಿಸಿ ಅವರಲ್ಲಿ ಉದ್ವೇಗ ಕ್ರಿಯೇಟ್ ಮಾಡಬೇಡ. ಅಥವಾ ಯಾರಲ್ಲೋ ಹುಟ್ಟುಬಿಟ್ಟಿದೆ ಉದ್ವೇಗ, ನೀನು ಹೊಡಿತೀನಿ ಬಡಿತೀನಿ, ಹೆದರಬೇಡ. ನಾನಿದ್ದೀನಿ ನಿನಗೆ ಅಭಯದಾನ ಮಾಡಲಿಕ್ಕೆ. ಅವರಿಂದ ಹೆದರಬೇಡ, ಅವರನ್ನು ಹೆದರಿಸಬೇಡ. ನೀನು ನನ್ನ ನಿಜವಾದ ಭಕ್ತನಾಗ್ತಿ. ಅಂದರೆ ಇದೆಲ್ಲ ಜಗತ್ತಿನ ಮೌಲ್ಯಗಳೇ ತಾನೆ. ಭಕ್ತಿ ಸಿದ್ಧಾಂತದ ಜೊತೆಗೆ ಈ ಮೌಲ್ಯಗಳ ಜೊತೆಗೆ ದೇವರಿದ್ದಾನೆ. ಇದೆಲ್ಲ ಸಾಮಾಜಿಕ ಮೌಲ್ಯಗಳಿವೆಲ್ಲ. ಇನ್ನೊಬ್ಬರಿಗೆ ವಿನಾಕಾರಣ ಭಯ ಕೊಡಬೇಡ, ಅವರಿಂದ ನೀನು ಡಿಪ್ರೆಷನಿಗೆ ಹೋಗಬೇಡ. ಇದೆಲ್ಲ ಒಂದು ಮೌಲ್ಯಗಳ ಜೊತೆಗೆ ಆ ಭಕ್ತಿ ಸಿದ್ಧಾಂತವನ್ನು ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಕೆಲಸ ಬಿಟ್ಬಿಡು ಅಂತ ಅರ್ಥ ಅಲ್ಲ. ಫಲಕಾಮನೆಯನ್ನು ಬಿಟ್ಟು ಎಲ್ಲ ಕೆಲಸ ಮಾಡು. ಮೊದಲೇ ನಿಶ್ಚಯ ಮಾಡ್ಕೊ, ನಾನು ದೇವರ ಪ್ರೀತಿಗೆ ಮಾಡ್ತಾ ಇದ್ದೀನಿ. ಇಲ್ಲದೇ ಮೊದಲೇ ನೀವು ಸಂಕಲ್ಪ ಮಾಡಿ ಕೆಲಸ ಕೇಳಿದ್ರೆ ಅದು ಸಿಗಲಿಲ್ಲ ಅಂದರೆ ದುಃಖ ಶುರು ಆಗುತ್ತೆ. ನಾನು ಇಷ್ಟು ನಿರೀಕ್ಷೆ ಮಾಡಿದ್ದೆ, ಬರಲಿಲ್ಲ. ಕೃಷಿಕರು ಕೃಷಿ ಮಾಡ್ತಾರೆ, ಮಳೆ ಬರುತ್ತೋ ಬಿಡುತ್ತೋ, ಒಂದು ಕೃಷಿಗೆ ಬಿತ್ತನೆ ಮಾಡಿಬಿಡ್ತಾರೆ. ಆಮೇಲೆ ದೈವ ನಂಬಿರ್ತಾರೆ, ಬಂತೋ ಫಲ ಇದೆ, ಬರಲಿಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪಾಲಿನ ಕರ್ತವ್ಯ ಮಾಡು, ಫಲ ಈಶಾಧೀನ ಅನ್ನೋದನ್ನು ಯೋಚನೆ ಮಾಡು. ಮತ್ತೆ ಹೇಳ್ತಾನೆ, ಯೋನ ಹೃಷ್ಯತಿ ನದ್ವೇಷ್ಟಿ ನಶೋಚತಿ ನಕಾಂಕ್ಷತಿ. ತುಂಬ ಸಂತೋಷ, ತುಂಬ ದ್ವೇಷ, ತುಂಬ ಶೋಕ, ತುಂಬ ಆಸೆಗಳು, ಇದು ಯಾವುದೂ ಕೂಡ ಭಕ್ತರಿಗೆ ಉಚಿತವಾದದ್ದಲ್ಲ. ಅಂದರೆ ನನ್ನಿಂದಲೇ ಎಲ್ಲ ತೃಪ್ತಿ ಅನುಭವಿಸು. ಅಲ್ಪವಾದ ಜಗತ್ತಿನಿಂದ ಪಡೀಬೇಕು ಅನ್ನುವ ಬಯಕೆಗಿಂತ ಭಗವಂತನನ್ನು ಪಡೆಯಬೇಕು ಅನ್ನುವ ತವಕ ಜಾಸ್ತಿ ಇರಲಿ ಅಂತಾನೆ ದೇವರು. ಅಲ್ಪವಾದದ್ದನ್ನು ಪಡಿಬೇಕು ಅನ್ನೋ ಬಯಕೆ ಅಷ್ಟು ನಿನಗೆ ಒಳ್ಳೆಯದಲ್ಲ. ಮಹತ್ತರವಾದ ಫಲ ಇದೆ ಎನ್ನುವ ಆಶಾವಾದ ಇಲ್ಲಿ ಹುಟ್ಟಿಸಿಕೋ. ಸಮಶತ್ರೌಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ. ಶೀತೋಷ್ಣ ಅಂದರೆ ಸುಖ ದುಃಖ ಅಂತ ಅರ್ಥ. ಶತ್ರು ಮಿತ್ರರು, ಸುಖ ದುಃಖ, ಕೆಲವು ಕಡೆ ಮಾನ, ಕೆಲವು ಕಡೆ ಅಪಮಾನ, ಕೆಲವು ಕಡೆ ಸಿಕ್ಕಾಪಟ್ಟೆ ಅವಮಾನಗಳಾಗುತ್ತೆ, ಕೆಲವು ಕಡೆ ಸಿಕ್ಕಾಪಟ್ಟೆ ಸನ್ಮಾನವೂ ಆಗುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ಅದು ನಿನ್ನ ಪಕ್ವತೆಗೆ ದೇವರು ಕೊಡುವ ಪರೀಕ್ಷೆಗಳಷ್ಟೇ. ಕುಚೇಲನಿಗೆ ಕೆಟ್ಟ ದಾರಿದ್ರ್ಯ ಬಂತು, ದೇವರನ್ನ ಮರಳಿಲ್ಲ. ಭಯಂಕರ ಶ್ರೀಮಂತಿಗೆ ಬಂತು, ದೇವರನ್ನ ಮರಳಿಲ್ಲ. ಕುಚೇಲ ಏನು ಹೇಳ್ತಾನೆ ಗೊತ್ತಾ? ದೇವರು ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿದ, ನಾನು ತೇರ್ಗಡೆ ಆದೆ. ದೇವರು ಸುಖ ಕೊಟ್ಟು ಪರೀಕ್ಷೆ ಮಾಡಿದ, ನಾನು ತೇರ್ಗಡೆ ಆದೆ. ಯಾಕೆ ಅಂದರೆ ಆ ಕಷ್ಟಕ್ಕಿಂತ ಆ ಸುಖಕ್ಕಿಂತ ಎಲ್ಲವನ್ನೂ ಮೀರಿದ ವಸ್ತು ಭಗವಂತ ಆಗಿದ್ದಾನೆ. ಅವನಿದ್ದ ಮೇಲೆ ಇನ್ನೇತರ ಭಯ ನಮಗೆ? ದೇವರೇ ಸಿಕ್ಕ ಮೇಲೆ ನನಗಿನ್ನೇನು ಭಯ ಅಂತ ಆ ರೀತಿಯಾಗಿ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್. ಅಂದರೆ ನಿಂದನೆ ಸ್ತೋತ್ರಗಳನ್ನು ಸಮಾನವಾಗಿ ತಗೋ. ಅಂದರೆ ನಮ್ಮನ್ನು ಯಾರೋ ನಿಂದನೆ ಮಾಡಿದರು, ಅವಾಗ ಅನ್ಕೊಳ್ಬೇಕು ಏನಂತ, ಅಲ್ಲ ನಾನು ಅವನಿಗೆ ಏನೋ ಗಿಫ್ಟ್ ಕೊಟ್ಟಿದ್ರೆ ಆನಂದ ಆಗ್ತಿತ್ತು, ಏನೂ ಕೊಡಲಿಲ್ಲ, ನನ್ನ ನಿಂದನೆ ಮಾಡಿ ಆನಂದ ಪಡ್ತಾ ಇದ್ದಾನಲ್ಲ, ಪಡ್ಲಿ ಬಿಡಿ. ಮನ್ನಿಂದಯ
ಯದಿ ಜನಃ ಪರಿತೋಷಮೇತಿ ನಾನು ಅಪ್ರಯತ್ನ ಸುಲಭೋಯಂ ಅನುಗ್ರಹೋಮೆ, ನನಗೆ ಸುಲಭವಾಗಿ ಸಿಕ್ಕ ಅನುಗ್ರಹ. ಯಾಕೆಂದರೆ ತುಂಬ ಜನ ಇನ್ನೊಬ್ಬರನ್ನು ಸಂತೋಷಪಡಿಸಲಿಕ್ಕೆ ಅವ್ರು ಗಳಿಸಿದ ಎಷ್ಟೋ ಸಂಪತ್ತನ್ನು ಧಾರೆ ಎರಿತಾರೆ. ನಾನು ಏನೂ ಕೊಡದೇನೆ ನನ್ನಿಂದ ಅವನೇ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾನೆ ಅಂದರೆ ಅದ್ರ ಜೊತೆಗೆ ನೀನೂ ಸೇರ್ಕೊಂಡ್ಬಿಡು. ಮಗುವಿನಂತೆ ಆಗು. ಒಂದು ಬೆತ್ತಲೆ ಆದ ಮಗು ಬೀದಿಯಲ್ಲಿ ನಿಂತಾಗ ಚಡ್ಡಿ ಹಾಕೊಂಡಿಲ್ಲ ಅಂತ ಯಾರೋ ಚಪ್ಪಾಳೆ ತಟ್ತಿದ್ರೆ ಆ ಮಗುನೂ ಹಂಗೆ ಚಪ್ಪಾಳೆ ತಟ್ಟುತ್ತೆ. ಮಗು ಆಗಿಬಿಡು ಆ ಸಂದರ್ಭದಲ್ಲಿ ನೀನು ಅಂತಾನೆ ಕೃಷ್ಣ. ನಿನಗೆ ಯಾಕೆ ಅಷ್ಟೊಂದು ನಿನಗೇನೋ ಅವಮಾನ ಮಾಡಿದ್ರು ದರಿದ್ರ ಅಂತ. ನಾನೇಕೆ ಬಡವನು, ನಾನೇಕೆ ಪರದೇಶಿ. ಶ್ರೀನಿಧಿ ಅಂತ ಭಗವಂತ ನನ್ನ ಪಕ್ಕದಲ್ಲಿದ್ದಾಗ ಅವನು ದರಿದ್ರ ಅಂದವರೇ ದರಿದ್ರರಾಗ್ತಾರೆ. ಆದ್ದರಿಂದ ನಾವು ಬಾಹ್ಯವಾದ ಅಭಿಮಾನಗಳನ್ನು ಜಾಸ್ತಿ ಹಚ್ಚಿಕೊಂಡಷ್ಟು ಮಾನವಮಾನಗಳಿಗೆ ತಲೆ ಕೆಡಿಸ್ಕೊಳ್ಬೇಕು. ನಾವು ದೇವ್ರನ್ನ ಹಚ್ಚಿಕೊಂಡ್ರೆ ಈ ಮಾನವಮಾನಗಳೆಲ್ಲ ಅಕಿಂಚಿತ್ಕರ, ಅದಕ್ಕೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಾಲಿಗೆ ಅಂತ. ಅನಿಕೇತಃ, ತುಂಬ ಆ ಮನೆ ಕಟ್ಟಬೇಕು, ಈ ಮನೆ ಕಟ್ಟಬೇಕು, ಆಶ್ರಯಕ್ಕೊಂದು ಮನೆ ಇದೆ ಅಲ್ವಾ ಸಾಕು. ಅಥವಾ ಅನಿಕೇತ ಅಂದರೆ ಮನೆ ಬೇಡ ಅಂತ. ಅಥವಾ ಅನಿಕೇತ ಅಂದ್ರೆ ಏನು, ಆ ನಿಕೇತಃ ಪರಮಾತ್ಮನೇ ನನಗೆ ಮನೆ, ಅವನೇ ಶರಣು. ಆ ರೀತಿ ಚಿಂತನೆಯಿಂದ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಒಟ್ಟಿನಲ್ಲಿ ಏನು ಅಂದರೆ ನಿನ್ನ ಬುದ್ಧಿ ಸೆಲ್ಫ್ ಕಂಟ್ರೋಲ್ ಇರಬೇಕು. ಯಾರೋ ಬೈದ್ರು ಅವ್ರಿಗೆ ಕೊಟ್ಬಿಟ್ಟು, ಅವರ ನಿಂದನೆಗೆ ನಿನ್ನ ಬುದ್ಧಿ ಹೊರಟೋಯ್ತು, ಅವರ ಸ್ತೋತ್ರಕ್ಕೆ ನಿನ್ನ ಬುದ್ಧಿ ಹೊರಟೋಯ್ತು. ಅಲ್ಲಲ್ಲಿ ನಿನ್ನನ್ನು ಕಳ್ಕೊಳ್ಬೇಡ. ನೀನು ನಿನ್ನವನಾಗಿರೋ, ಅವನ ಭಕ್ತ ನಾನು ಅನ್ನೋ ಎಚ್ಚರ ಇರಲಿ, ನಾನು ಯಾರ ದೂತ ಅಂತ ಎಚ್ಚರ ಇರಲಿ. ತಾಯಿಯ ಸೆರಗನ್ನು ಹಿಡಿದ ಮಗುವಿಗೆ ಯಾವ ಭಯಗಳೂ ಇಲ್ಲ. ಸಿಂಹ ಗರ್ಜನೆ ಮಾಡಿದ್ರು ನಮ್ಮಮ್ಮ ರಕ್ಷಣೆ ಮಾಡ್ತಾಳೆ ಎನ್ನುವ ಎಚ್ಚರ ಆ ಮಗುವಿಗಿರುತ್ತೆ. ಅಮ್ಮ ಮಾಡ್ತಾಳ ಬಿಡ್ತಾಳ ಆ ಧೈರ್ಯ ಮಗುವಿಗಿರುತ್ತೆ, ಅಮ್ಮನನ್ನು ಹಿಡ್ಕೊಂಡಿರುತ್ತೆ ಅದು. ಆ ನರಸಿಂಹನಿದ್ದಾನೆ ಅಂತ ನೀನು ದೇವರ ಜೊತೆಗೆ ಸಂಘ ಮಾಡು, ಭಯ ಆಗಲ್ಲ. ಒಂದು ಸಣ್ಣ ದೃಷ್ಟಾಂತ ಹೇಳಿ ಬಹುಶಃ ಇದು ಭಕ್ತಿಯೋಗ ಮುಗಿತು. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೇತೇವ ಮೇ ಪ್ರಿಯಾಹ. ಅದ್ಭುತವಾದ ಅಮೃತ ಅಂತಾನೆ, ದೇವರೇ ಎಂಜಾಯ್ ಮಾಡ್ತಾನೆ. ನಾನು ಹೇಳ್ತಾ ಇರೋದು ಅಂದರೆ ಅವನಿಗೆ ಇದರಿಂದ ಈ ಭಕ್ತಿಯೋಗದಿಂದ ಸುಖ ಏನು ಸಿಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಈ ಮಕ್ಕಳಿಗೆ ಆ ತಾಯಿ ಗೊತ್ತಿರುತ್ತೆ, ಈ ಮಗು ಇದನ್ನು ಓದಿದರೆ ಏನೆಲ್ಲ ಅದಕ್ಕೆ ಬೆನಿಫಿಟ್ ಇದೆ ಅಂತ. ಮಗು ಗೊತ್ತಿರಲ್ಲ, ಅದಕ್ಕೆ ಅವನೇ ಇದನ್ನು ಅಮೃತ ಅಂತ ಎಂಜಾಯ್ ಮಾಡ್ತಾನೆ. ದೇವರು ಯಾರು ಶ್ರದ್ಧೆಯಿಂದ ನನ್ನ ಭಕ್ತರಾಗಿ ಇದನ್ನು ಅನುಷ್ಠಾನ ಮಾಡ್ತೀರಿ ಅವ್ರನ್ನ ಕಂಡ್ರೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಿದಾನೆ. ನಿಮ್ಮನ್ನು ನಾನು ತುಂಬ ಪ್ರೀತಿಸ್ತೇನೆ, ನಾನು ಹೇಳಿದ ಮಾತುಗಳನ್ನು ಕೇಳಿದವರನ್ನ ನಾನು ತುಂಬ ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಇದರ ಸಾರ ಒಂದು ಸಣ್ಣ ಕತೆ ಹೇಳ್ತೀನಿ ಅಂತ ಹೇಳಿದೆ. ಯಾಕೆಂದರೆ ವಿಷಯಗಳು ಹಾಗೆ ನಿಮಗೆ ತಲೆಯಲ್ಲಿ ಭಾರ ಆಗಬಾರ್ದು. ಏನು ಅಂದರೆ ನರಸಿಂಹನ ಸಂಘ ಮಾಡಿ ನರರಂಥ ಏನು ಗ್ರಾಮ ಸಿಂಹಗಳ ಸಂಘ ಮಾಡಬೇಡಿ ಅಂತ ಪ್ರಧಾನವಾದ ಸಂದೇಶ. ನನ್ನ ಜೊತೆಗಿರಿ, ಜಗತ್ತಿನ ಈ ಸುಖ ದುಃಖಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಒಬ್ಬ ಗುರು ಶಿಷ್ಯರು ಇರ್ತಾರೆ, ಒಂದು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂತ. ಗುರುವಿಗೆ ಜಪ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿದೆ ದೇವರನ್ನು. ಅವನು ಕಣ್ಣು ಮುಚ್ಚಿದ್ರೆ ಧ್ಯಾನಕ್ಕೆ ಹೋಗ್ತಾ ಇದ್ದ. ಶಿಷ್ಯ ಹೊಸದಾಗಿ ಸೇರ್ಪಡೆ, ಅವನಿಗಷ್ಟು ಪ್ರಾಕ್ಟೀಸ್ ಇಲ್ಲ. ಆ ಅರಣ್ಯ ಕರ್ಕೊಂಡು ಹೋದ್ರು, ಅವನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿದೆ. ಅರಣ್ಯದಲ್ಲಿ ಇದ್ದಕ್ಕಿದ್ದಾಗೆ ಅವರು ಧ್ಯಾನ ಮಾಡ್ತಾ ಕುಳಿತಿದ್ರು, ಕಣ್ಣು ಮುಚ್ಚಿ ಕೂತಿದ್ದಾರೆ. ಅವರು ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ ಗುರುಗಳು, ಅವ್ರ ಜಗತ್ತನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವನಿಗೆ ಪ್ರಾಕ್ಟೀಸ್. ಒಂದ್ಸಲಿ ಕಣ್ಣು ತೆಗಿತಾನೆ, ಗುರುಗಳು ನೋಡ್ತಾನೆ, ಆ ಕಾಡು ನೋಡ್ತಾನೆ. ನೋಡ್ತಾ ಇರ್ಬೇಕಾದ್ರೆ ಒಂದು ಸಿಂಹ ಬಂದ್ಬಿಡ್ತು, ಗುರುಗಳೇ ಅಂತ ಅಳ್ಳಾಡಿಸ್ತಾನೆ. ಅದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ 1000 ನಗಾರಿ ಹೊಡೆದ್ರೂ ಎಚ್ಚರ ಆಗಲ್ಲಂತೆ, ಚೂರಿ ಚುಚ್ಚಿದ್ರೂ ಎಚ್ಚರ ಆಗಲ್ಲ. ಅಷ್ಟು ತನ್ಮಯತೆಯಿಂದ ಧ್ಯಾನ ಮಾಡುವುದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಗುರುಗಳಿಗೆ ಎಚ್ಚರ ಆಗಲಿಲ್ಲ, ಸಿಂಹ ಬರ್ತಾ ಇದೆ, ಓಡ್ಕೊಂಡು ಮರ ಹತ್ತಿದ್ದಂತೆ. ಗುರುಗಳ ಕಥೆ ಗೋವಿಂದ, ನಾನಾದರೂ ಬದುಕೋಣ ಅಂತ. ಸಿಂಹ ಬಂತು, ಆ ಗುರುಗಳನ್ನೆಲ್ಲ ನೋಡ್ತು, ಎಲ್ಲ ನೋಡ್ತು. ಇದೇನೋ ಕಲ್ಲು ಬಂಡೆ ಅಂದ್ಕೊಂಡು ವಾಪಸ್ ಹೊರಟೋಗ್ಬಿಡ್ತು. ಅಬ್ಬಾ, ನನ್ನ ಗುರುಗಳು ಬದುಕಿದ್ರು ನಾನೂ ಬದುಕಿದೆ ಅಂದ್ಕೊಂಡ. ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಇಳಿದು ಬಂದ. ಗುರುಗಳು ಸ್ವಲ್ಪ ಹೊತ್ತಾದಮೇಲೆ ಧ್ಯಾನದಿಂದ ಹೊರಗೆ ಬಂದರು. ಹೇಳ್ತಾನೆ, ಗುರುಗಳೇ ನೀವು ಸಾಮಾನ್ಯರಲ್ಲ, ಎಂಥ ಅದ್ಭುತ ಪವಾಡ ಪುರುಷರು. ಸಿಂಹ ಬಂದು ಮೈ ನೆಕ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ದೀರಿ ಅಂದರೆ ನೀವು ನಿಜವಾದ ಹರಿಭಕ್ತರು ಗುರುಗಳೇ. ನಿಮ್ಮಂಥ ಗುರುಗಳನ್ನು ಪಡೆದಿದ್ದು ಸಾರ್ಥಕ ಆಯಿತು. ಆಯಿತು, ಇಬ್ಬರಿಗೂ ಹಸಿವಾಗಿತ್ತು, ಗ್ರಾಮಕ್ಕೆ ಹೋಗಿ ಏನಾದರೂ ಭಿಕ್ಷೆ ಬೇಡಿ ತಿಂದು ಬರೋಣ ಅಂತ ಹೊರಟರು. ದಾರಿಲಿ ಹೋಗಬೇಕಾದ್ರೆ ಒಂದು ಕಾಡು ನೊಣ ಅಟ್ಟಿಸ್ಕೊಂಡು ಬಂತು. ಶಿಷ್ಯನಿಗೇನು ಭಯ ಆಗಲಿಲ್ಲ, ಕಾಡು ನೊಣ ಪರಿಚಯ ಇತ್ತು ಅವನಿಗೆ. ಗುರುಗಳು ಆ ನೊಣ ಬಂದ ತಕ್ಷಣ ಓಡ್ಲಿಕ್ಕೆ ಶುರು ಮಾಡಿದರು. ಶಿಷ್ಯನಿಗೆ ಗಾಬರಿ ಆಯಿತು, ಗುರುಗಳೇ ಸಿಂಹ ಬಂದು ಮೈ ನೆಕ್ಕಿದ್ರು ಸುಮ್ಮನೆ ಕೂತ್ಕೊಳ್ತೀರಿ, ಈ ಕಾಡು ನೊಣ ಬಂದರೆ ಯಾಕೆ ಹೆದರ್ಕೊಳ್ತಾ ಇದ್ದೀರಿ? ಅದಕ್ಕೆ ಗುರುಗಳು ಹೇಳಿದರು, ಆವಾಗ ನರಸಿಂಹನ ಜೊತೆಗಿದ್ದೆ, ಸಿಂಹ ಬಂದರೂ ಭಯ ಆಗಲಿಲ್ಲ. ಈಗ ನಿನ್ನ ಜೊತೆಗಿದ್ದೀನಿ, ಅದಕ್ಕೆ ನೊಣ ಬಂದರೂ ಭಯ ಆಗುತ್ತೆ ಅಂತ. ಈ ಕಥೆಯ ಮೌಲ್ಯ ಏನು ಅಂದರೆ, ಮನುಷ್ಯರ ಸಂಘದಿಂದ ತುಂಬ ಭಯ, ಉದ್ವೇಗ, ಆತಂಕ, ಡಿಪ್ರೆಷನ್ನು ಎಲ್ಲ ಬರುತ್ತೆ. ಸ್ವಲ್ಪ ಕಡಿಮೆ ಮಾಡಿ. ಇದನ್ನೇ ಮಧ್ವಾಚಾರ್ಯರು ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಮೋಕ್ಷಕ್ಕೆ ಹೋಗ್ಬೋದಪ್ಪ, ಇದೇ ಟೈಮನ್ನಲ್ಲಿ ಹಾಕಿದರೆ ಶಾಶ್ವತ ಸುಖದ ಕಡೆ ಹೋಗ್ಬೋದು. ಎಷ್ಟು ಬೆನಿಫಿಟ್ ಇದೆ. ಸುಮ್ಮನೆ ವ್ಯರ್ಥವಾಗಿ
ಹಾಳು ಹರಟೆ ಹಾಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ನಮ್ಮ ದೇವ್ರ ಹತ್ರ ಬನ್ನಿ ಅಂತ ಅದ್ಭುತವಾದ ಕರೆಗಳು. ಇದನ್ನು ಕೃಷ್ಣನು ಹೇಳ್ತಾನೆ, ಎಲ್ಲ ಭಕ್ತರಲ್ಲಿ ನನಗೆ ಅತ್ಯಂತ ಸಮಯಪ್ರಿಯ, ನನಗೆ ತುಂಬ ಪ್ರೀತಿ ಪಾತ್ರರಾಗ್ತಾರೆ ನಾನು ಹೇಳಿದಂಗೆ ಅನುಷ್ಠಾನ ಮಾಡಿದರೆ. ತಂದೆ ಹೇಳಿದ್ದನ್ನೇ ಕೇಳಿಕೊಂಡು ಮಗ ಬದುಕ್ತಾ ಇದ್ದರೆ ತನ್ನ ಸರ್ವಸ್ವವನ್ನು ತಂದೆ ಅವನಿಗೆ ಕೊಡ್ತಾನೆ. ಹಾಗೆ ನಮ್ಮ ತಂದೆ ಭಗವಂತ, ಅವನ ಮಾತು ಕೇಳಿದರೆ ಅವನ ಸರ್ವಸ್ವೇನು, ವೈಕುಂಠ ಲೋಕಾಧಿಪತಿ ಅವನು, ಸಾರೂಪ್ಯ ಸಾಮೀಪ್ಯ ಇಂಥ ಮೋಕ್ಷವನ್ನೇ ತನ್ನ ಪಾಲಿಗೆ ಕೊಡ್ತಾನೆ. ಹಾಗಾಗಿ ಭಕ್ತಿ ಸಿದ್ಧಾಂತವನ್ನು ದೃಢವಾದ ಮನಸ್ಸಿನಿಂದ ನಂಬಿ ಎನ್ನುವುದು ಈ 12ನೇ ಅಧ್ಯಾಯದ ಸಾರ. ಭಕ್ತಿನ ನಮ್ಮಲ್ಲಿ ಹಾಗೆ ಜಾಗೃತಗೊಳಿಸ್ಬಿಟ್ರಿ ಆಚಾರ್ಯ. ಅಂದರೆ ಈ ಒಂದು ಭಗವಂತನ ಮಹಿಮೆ ಏನು, ಯಾವ ಥರ ಭಕ್ತ ಇರ್ತಾನೆ ಅನ್ನೋದು ಆ ಒಂದು ಭಾವನೆ ನಮ್ಮೊಳಗಡೆ ತರಿಸಿದ್ರಿ. ತುಂಬ ತುಂಬ ಧನ್ಯವಾದ ಅದಕ್ಕೆ. ಈ ಭಕ್ತಿ ಯೋಗದಲ್ಲಿ ನಾವು 12 ಅಧ್ಯಾಯಗಳನ್ನು 12ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಮತ್ತು ಇನ್ನು ನಾವು ವಾಪಸ್ಸು ಈ ಭಕ್ತಿ ಭಗವಂತನ ಜ್ಞಾನ ಎಲ್ಲ ತಿಳ್ಕೊಂಡ್ವಿ. ನೀವು ಹೇಳಿದ್ರಿ ಷಟ್ಕ, ಆ ಜ್ಞಾನ ಷಟ್ಕ ಅದೆಲ್ಲ ನೋಡಿದ್ವಿ 7ರಿಂದ 12ವರೆಗೆ. ಆ ಭಗವಂತನ ಬಗ್ಗೆ ಅವನು ಏನೇನು ಹೇಳಿದ್ದಾನೆ ಅಷ್ಟು ಜ್ಞಾನದಲ್ಲಿ ನಮಗೆ ಈಗ ಒಂದು ಪಿಕ್ಚರ್ ಸಿಕ್ಕಿದೆ. ಈಗ ನಾವು ಮತ್ತೆ 5ನೇ ಅಧ್ಯಾಯಕ್ಕೆ, ಅಂದರೆ ಸನ್ಯಾಸ ನಿಷ್ಕಾಮ ಕರ್ಮದ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಕೃಷ್ಣ ಅಲ್ಲಿ ಹೇಳ್ತಾನೆ. ಈ ಒಂದು ಜ್ಞಾನದ ಹಿನ್ನೆಲೆಯಲ್ಲಿ ಅದಕ್ಕೆ ಇದೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ನಾವು ನೋಡ್ತಿರೋದು, ವಿಸ್ತಾರವಾಗಿ ತಿಳ್ಕೊಂಡ ಮೇಲೆ ಆಮೇಲೆ ಸಿಂಪ್ಲಿಫೈ ಶಾರ್ಟರ್ ಫಾರ್ಮ್ಗೆ ಹೋಗೋಣ ಅನ್ನೋದರಲ್ಲಿ ಈ 5ನೇ ಅಧ್ಯಾಯದಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ, ಮತ್ತು 6ನೇ ಅಧ್ಯಾಯದಲ್ಲಿ ಧ್ಯಾನ. ಯಾಕೆಂದರೆ ನಾವು ಎಂಡ್ ಆಗೋದೇ ಧ್ಯಾನ, ತಾವು ಹೇಳಿದ್ರಿ ಸಮಾಧಿ, ಅಸಂಪ್ರಜ್ಞ ಸಮಾಧಿ, ಅಲ್ಲಿಗೆ ನಾವು ಹೋಗಬೇಕು. ಸೊ 18ನೇ ಮೋಕ್ಷ ಸನ್ಯಾಸ ಅಧ್ಯಾಯಕ್ಕೆ ಹೋಗೋತ್ತಿಗೆ ನಾವು ಆ ಲೆವೆಲ್ಗೆ ಹೋಗಬೇಕು ಅನ್ನೋದಕ್ಕೆ ಈ ಒಂದು ನಿಷ್ಕಾಮ ಕರ್ಮ, ಅದರ ನಂತರ ಆ ಧ್ಯಾನ ಯೋಗ 6ನೇ ಅಧ್ಯಾಯ, ಮತ್ತೆ ಕೊನೆಯ ಒಂದು ಮೋಕ್ಷ ಸನ್ಯಾಸ ಅಧ್ಯಾಯಕ್ಕೆ ಹೋಗಬೇಕು. ಹಾಗಾಗಿ ಮುಂದಿನ ದಿನದಲ್ಲಿ ಈ ನಿಷ್ಕಾಮ ಕರ್ಮದ 5ನೇ ಅಧ್ಯಾಯದಲ್ಲಿ ಮತ್ತೆ ಆ ಕರ್ಮದ ಜಟಿಲತೆಗೆ ಹೋಗಿ ಹೇಗೆ ಸನ್ಯಾಸ, ಕರ್ಮ ಸನ್ಯಾಸ ಅಂದ್ರೇನು ಅದನ್ನು ಒಂದು ತಿಳ್ಕೊಂಡು, ಮತ್ತೆ ಹೇಗೆ ಆ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯೋದು, ಅದಕ್ಕೇನು ಸಿದ್ಧತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.